ನಮಸ್ತೆ. 27/3/2025 ಗುರುವಾರ, ಕೃಷ್ಣ ಪಕ್ಷ, ಪ್ರದೋಷವಿದೆ, ತಿಂಗಳ ಶಿವರಾತ್ರಿ ಇದೆ, ವಾರುಣಿ ಇವತ್ತಿದೆ. ಈ ವಾರುಣಿ ಅಂದರೆ ಏನರ್ಥ ಅಂತಂದರೆ ವರುಣನ ಶ್ರೀಮತಿ ಅಂತ. ಅದನ್ನು ವಾರುಣಿ ಅಥವಾ ವರುಣಿ ಅಂತಂತಾರೆ ಕೆಲವರು. ವರುಣಿ ಅನ್ನುವ ದೇವಿಯನ್ನು ಪೂಜಿಸಲು ಈ ಸಮಯ ಉತ್ತಮ ದಿನ. ಸಾಮಾನ್ಯವಾಗಿ ವರುಣ ಅಂತಂದರೆ ಮಳೆ ಅಂತ, ಮಳೆಗೆ ದೇವರಾದ ವರುಣನ ಹೆಂಡತಿ ಅಂತ, ದೇವಿ ಅಂತ ಈ ರೀತಿ ಎಲ್ಲ ಪೂಜಿಸ್ತಾರೆ. ಅದಕ್ಕಾದ ಉತ್ತಮ ದಿನವಿದು. ಇವತ್ತಿನ ವಿಷಯದಲ್ಲಿ ತ್ರಯೋದಶಿ ಇದೆ. ರಾತ್ರಿ 11:03:33 ಅದು ಆದ ಮೇಲೆ ಬರೋದು ನೆಕ್ಸ್ಟ್ ತಿಥಿ. ಈ ರೀತಿಯಾಗಿ ಇವತ್ತಿನ ತಿಥಿ ಇದೆ. ಇವತ್ತಿನ ನಕ್ಷತ್ರ ಶತಭಿಷ, ಕುಂಭರಾಶಿ. ರಾತ್ರಿ 12:33:23 ಇದೆ. ಆನಂತರ ಬರೋದು ಪೂರ್ವಭಾದ್ರಾ ನಕ್ಷತ್ರ. ಹಂಗಾಗಿ ಶತಭಿಷ ನಕ್ಷತ್ರ ಕಳೆದ ಮೇಲೆ ಪೂರ್ವಭಾದ್ರ ಬರುತ್ತದೆ. ಬೆಳಗ್ಗೆ 6:19 8:04 ಶತಭಿಷ ನಕ್ಷತ್ರ 1ನೇ ಪಾದ. ಆನಂತರ ಮಧ್ಯಾಹ್ನ 1:36 ಶತಭಿಷ 2. ಆಮೇಲೆ ಸಂಜೆ 7:06 ಶತಭಿಷ 3. ಆಮೇಲೆ ಸಂಜೆ 7:06 ರಾತ್ರಿ 12:34 ಶತಭಿಷ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಆಮೇಲೆ ಪೂರ್ವಭಾದ್ರಾ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಪೂರ್ವಭಾದ್ರಾ ನಕ್ಷತ್ರ ರಾತ್ರಿ ಅಂದರೆ 12:34 ಮೇಲೆ ಸುಮಾರು 6 ಗಂಟೆವರೆಗೂ ಪೂರ್ವಭಾದ್ರಾ ನಕ್ಷತ್ರದ 1ನೇ ಪಾದ. ಬೆಳಗ್ಗೆ 6 ಗಂಟೆ ಮೇಲೆ 2ನೇ ಪಾದ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ನಾಳೆಯೂ ಪೂರ್ವಭಾದ್ರಪದ ನಕ್ಷತ್ರವೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹೋಗೋಣ. 100% ಒಳ್ಳೆಯದು, 100% ಕೆಟ್ಟದು ಅಂತ ವಿಂಗಡಿಸಿ ನೋಡುತ್ತೀವಿ. ಇದರಲ್ಲಿ ಮೇಯ್ನಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ದಿನ ಅಂದರೆ ರಾತ್ರಿಯವರೆಗೂ ಅಂದರೆ 12:34 ಕ್ಷಯ, ಮರಣ ಮತ್ತು ವಜ್ರ ಇದೆ. ಕ್ಷಯ ಒಂದನ್ನು ಕೊಡುತ್ತದೆ, ಆದ್ದರಿಂದ ಇದು ಶುಭವಲ್ಲ. ಆಮೇಲೆ ಅಂತಂದರೆ ಸಂಪತ್ತಿನ ನಾಶ ಅಂತ ಬರುತ್ತದೆ. ಆದ್ದರಿಂದಾಗಿ ಈ ದಿನ ಯಾವ ಶುಭ ಕಾರ್ಯಗಳಕ್ಕೂ ತಕ್ಕಂಥದ್ದಲ್ಲ. ಆದ್ದರಿಂದ ಈ ದಿನವನ್ನು ಅವಾಯ್ಡ್ ಮಾಡಿ. ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳಕ್ಕೂ ಈ ದಿನ ತಕ್ಕಂಥದ್ದಲ್ಲ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಆಮೇಲೆ ತೊಂದರೆಗಳು ಅನುಭವಿಸುವಂತೆ ಆಗುತ್ತದೆ. ಅದು ಅಲ್ಲದೆ ಹತ್ತಿರದಲ್ಲಿ ಅಮಾವಾಸ್ಯೆಯನ್ನು ಇಟ್ಕೊಂಡು ಯಾವ ಮುಹೂರ್ತ ಕಾರ್ಯಗಳಕ್ಕೂ ಶುಭ ಕಾರ್ಯಗಳಕ್ಕೂ ನಾವು ಪ್ರಾರಂಭ ಮಾಡಬಾರದು. ಮಾಡಿದರೆ ತೊಂದರೆ ಅನುಭವಿಸ್ತೀವಿ ಅಂತ. ಮತ್ತಷ್ಟು ವಿಶೇಷಗಳಲ್ಲಿ ನಾವು ಹೇಳಿದರೆ 100% ಕೆಟ್ಟೋದು ಒಳ್ಳೆಯದೆಲ್ಲ ಇರುತ್ತದೆ. ಆದರೂ ಅದರಲ್ಲಿ ಒಳ್ಳೆಯದನ್ನು ಹುಡ್ಕೋಣ ಅಂತ. 100% ಒಳ್ಳೆಯ ಟೈಮ್ ಇವತ್ತಿನ ದಿನಕ್ಕೆ. ಅಂದರೆ ಕೆಟ್ಟೋ ದಿನವಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತದೆ. ಆಸ್ಪತ್ರೆ, ಕೋರ್ಟ್ ಕೇಸುಗಳು, ಡಾಕ್ಟರ್ ಹತ್ರ ಹೋಗೋದು, ಇಂಥದಕ್ಕೆಲ್ಲ ಒಂದು ಒಳ್ಳೆಯ ಟೈಮ್ ಬೇಕು. 7:53 9:05, 11:14 ಮಧ್ಯಾಹ್ನ 1:54, ಸಂಜೆ 4:06 ಸಂಜೆ 7:34, ರಾತ್ರಿ 9:45 ಫುಲ್ಲಾಗಿದೆ. ಇದೆಲ್ಲ ಶುಭ ಸಮಯಗಳು. ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಅದೇ ಥರ ಅಶುಭ ಸಮಯಗಳು ಅಂತ ಬರುತ್ತದೆ. ಈ ಸಮಯ ಬೆಳಗ್ಗೆ 6:19 7:51 ಯಮಕಂಡ ಕಾಲ, 9:07 10:35 ನಕ್ಷತ್ರ ವಿಷಘಟಿಕಾ ಕಾಲ, 10:23 11:12 ದುರ್ಮುಹೂರ್ತ, 10:23 11:12 ದುರ್ಮುಹೂರ್ತ. ಇದನ್ನು ಈ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಅದಕ್ಕಾಗಿ ತಿರುಗ ಹೇಳಿದ್ವಿ 2 ಸತಿ. ಮಧ್ಯಾಹ್ನ 1:56 3:28 ಮಧ್ಯಾಹ್ನದವರೆಗೂ ರಾಹುಕಾಲ. ಈ ರಾಹುಕಾಲನ ತಿರುಗ ಹೇಳ್ತೀವಿ ಅಂತಂದರೆ ಎಚ್ಚರವಾಗಿರಿ ಅನ್ನೋ ಒಂದು ಕಾರಣಕ್ಕಾಗಿ. ಸಂಜೆ 7:36 ರಾತ್ರಿ 9:43 ಮೃತ್ಯು. ಸಂಜೆ 7:59 ರಾತ್ರಿ 9:28 ವಿಷ. ಇದೆಲ್ಲ ಅಶುಭ ಸಮಯಗಳು. ಇದನ್ನು ಸರಿಯಾಗಿ ಗಮನಿಸಿ ನಿಮ್ಮ ಕಾರ್ಯಗಳನ್ನು ಈ ಸಮಯಗಳಲ್ಲಿ ಪ್ರಾರಂಭ ಮಾಡಬೇಡಿ. ಟೋಟಲಾಗೇ ಇವತ್ತಿಲ್ಲ.
ಅದರಲ್ಲೂ ಇದು ಇನ್ನೂ ಅಧಿಕವಾದ ದೋಷ ಕೊಡುತ್ತದೆ. ಅದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ನೋಡ್ಕೊಂಡು ಮಾಡಿ. ಯಾಕೆಂತಂದರೆ ಅಶುಭ ಸಮಯ. ಇಷ್ಟೆಲ್ಲ ಇರೋದರಿಂದ ಇವತ್ತಿನ ದಿನಕ್ಕೆ ತಾರಾಬಲ ಚಂದ್ರಬಲವು ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾವು ಕೊಟ್ಟಿರುವ ಸ್ವಲ್ಪ ಒಳ್ಳೆಯ ಟೈಮು ಅಂತ ಇದೆಯಲ್ಲ, ಅದು ಮಾತ್ರ ಏನೋ ಸ್ವಲ್ಪ ಕೆಲಸ ಮಾಡುತ್ತದೆ. ಅದು ಎಮರ್ಜೆನ್ಸಿಗೆ ಮಾತ್ರನೇ. ಆದ್ದರಿಂದ ಖಂಡಿತವಾಗಿ ಎಚ್ಚರ ಕೊಡಿ. ಇದರಲ್ಲಿ ನಾವು ಎಂದೂ ಹೇಳ್ತೀವಿ, ಒಂದು ಪರ್ಟಿಕ್ಯುಲರ್ ಟೈಮ್ ಗುರು ಹೋರೆ, ಶುಕ್ರ ಹೋರೆ, ಬುಧ ಹೋರೆ, ಚಂದ್ರ ಹೋರೆ ಇಂಥ ಶುಭ ಸಮಯವಾದರೂ ಆ ಸಮಯದಲ್ಲಿ ಇರುವಂಥ ದೋಷಗಳನ್ನು ದೂರ ಮಾಡಬೇಕು. ದೋಷವಿದ್ದರೆ ಆ ಸಮಯದಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರದು. ಮೀರಿ ಮಾಡಿದ್ರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಆದ್ದರಿಂದಲೇ ಈ ಎಚ್ಚರ. ಈಗ ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಕೊಟ್ಟಿರುವಂಥ ಈ ದಿನದಲ್ಲಿ ಟೋಟಲ್ ಆಗಿ ಇರುವ ಸಮಯಗಳಲ್ಲಿ ಕೆಲವು ಯೋಗಗಳಿರುತ್ತದೆ. ಈಗ ಉದಾಹರಣೆ, ಚಂದ್ರನು ವಾಸ ಮಾಡೋದು 6:19 ಪಶ್ಚಿಮ ದಿಕ್ಕಲ್ಲಿ ಇರುತ್ತದೆ. ಹಂಗಾಗಿ ಚಂದ್ರನ ಪರಿಹಾರ ಪಶ್ಚಿಮ ದಿಕ್ಕಲ್ಲಿ ಇರಬೇಕು. ಗುರು ಹೊರೆ ಬರುತ್ತದೆ ಬೆಳಗ್ಗೆ 6:19 7:20. ಆದರೂ ಶುಭವ ಅಂತಂದರೆ ಗುರು ಶುಭ. ಆದರೆ ನಮಗೆ ಬರುವ ದೋಷ ಯಮಕಂಡ ಕಾಲ ದೋಷವಾಗಿರೋದರಿಂದ ಆ ಸಮಯವನ್ನು ಉಪಯೋಗಿಸಬಾರದು. ಇದಕ್ಕಾಗಿ ನಾವು ಎಲ್ಲ ಫಿಲ್ಟ್ರ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಏನಾಗ್ತದೆ ಅಂತಂದರೆ, ನಾವು ಕೊಟ್ಟಿರೋ ಒಳ್ಳೆಯ ಟೈಮನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಉದಾಹರಣೆ ನೋಡಿದ್ರೆ 9:22 ಬೆಳಗ್ಗೆಯಿಂದ 10:23ವರೆಗೂ ಶುಕ್ರ ಹೊರೆ ಇದೆ. ಎಂದು ಶುಕ್ರ ಹೊರೆ ಶುಭವೇ. ಆದರೂ ಈ ಸಮಯದಲ್ಲಿ ಒಳ್ಳೆಯ ಸಮಯವಿದೆಯಾ? 100% ಶುಭ ಸಮಯವಾಗಿದ್ದರೆ ಮಾತ್ರನೇ ಅದನ್ನು ಉಪಯೋಗಿಸಬೇಕು ಅಂತ ವಿಂಗಡಿಸಿ ಕೊಟ್ಟಿದ್ದೀವಿ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.